ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಪಾಕಿಗಳನ್ನು ನೋಡಿ ಎಲ್ಲಿಂದ ನಗಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅದೇನು ಅವ್ರ ಕರ್ಮಾನೋ ಅಥವಾ ಇಷ್ಟು ದಿನ ಮೂಟೆ ಕಟ್ಕೊಂಡು ಪಾಪದ ಫಲಾನೋ ಅಂತೂ ಮೊನ್ನೆ ನಡೆದ ಟ್ರೈನ್ ಹೈಜಾಕ್ ಪ್ರಕರಣವನ್ನು ಮುಗಿಸ್ಕೊಂಡು ಸುಳ್ಳೋ ಪಳ್ಳೋ ಹೇಳಿ ಮಾನ ಕಾಪಾಡ್ಕೊಂಡ್ವಿ ಅಂತ ಅವ್ರು ಅಂದುಕೊಳ್ಳೋ ಹೊತ್ತಿಗೆ ಬಲೂಚಿಗರ ಕಸಿನ್ಸು ಖೈಬರ್ ಪಖ್ತೂನ್ಖ್ವಾದಲ್ಲಿ ಬಿಸ್ಮಿಲ್ಲಾ ಹೇಳಿದ್ದಾರೆ. ಅಲ್ಲಿನ ಜಂಡೋಲಾದಲ್ಲಿನ ಆರ್ಮಿ ಬೇಸ್ ಮೇಲೆ ನಡೆದ ಭಯಾನಕ ದಾಳಿಯಲ್ಲಿ ಎಷ್ಟು ಜನ ಸೈನಿಕರು ಸಾವಿಗೀಡಾಗಿದ್ದಾರೆ, ಎಷ್ಟು ನಷ್ಟ ಉಂಟಾಗಿದೆ ಅನ್ನೋದನ್ನ ಪಾಕಿಸ್ತಾನ ತುಂಬಾ ಗೌಪ್ಯವಾಗಿಡ್ತಾ ಇದೆ. ಆದರೆ ನಮ್ಮ ಯೋಧರು ಕ್ಷಿಪ್ರವಾಗಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ನಾವು ಒಂದು 8-10 ಉಗ್ರರನ್ನು ಹೊಡೆದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಆದರೆ ಅಲ್ಲಿ ನಡೆದ ಸ್ಫೋಟದ ತೀವ್ರತೆ ಹಾಗೂ ಅಲ್ಲಿಂದ ಕಿಲೋಮೀಟರ್ಗಳ ದೂರಕ್ಕೆ ಕೇಳಿಬಂದ ಶಬ್ದ ಹಾಗೂ ಕಂಪನಗಳು ಜಂಡೋಲಾದಲ್ಲಿ ಭಾರಿ ಪ್ರಮಾಣದ ಸ್ಫೋಟ ಮತ್ತು ನಷ್ಟ ಉಂಟಾಗಿರುವ ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇವೆ. ಬಿಡಿ, ಪಾಕಿಸ್ತಾನ ಯಾವತ್ತು ತಾನೇ ನಿಜ ಹೇಳಿತು. ಸೊ ಈಗ ಕೂಡ ನಿಜ ಏನು ಅನ್ನೋದನ್ನು ಅವರು ಹೇಳ್ತಾ ಇಲ್ಲ. ಆದರೆ ಆಫ್ಘನಿಸ್ತಾನದ ಮಾಧ್ಯಮಗಳು ಮಾತ್ರ ಜಂಡೋಲಾದಲ್ಲಿ ಭಾರಿ ನಷ್ಟ ಉಂಟಾಗಿರೋ ಸಾಧ್ಯತೆಗಳ ಬಗ್ಗೆ ಹೇಳ್ತಾ ಇವೆ. ಹಾಗಾದರೆ ಏನಿದು ಜಂಡೋಲಾ ದಾಳಿ? ಯಾರಿದನ್ನು ಮಾಡಿರೋದು? ಏನಾಗ್ತಾ ಇದೆ ಅಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ನಿಮಗೆ ಮುಂಬೈ ದಾಳಿ ನೆನಪಿದೆ ಅಲ್ವಾ? ಅವತ್ತು ತಾಜ್ ಹೋಟೆಲ್, ನಾರಿಮನ್ ಪಾಯಿಂಟ್ ಸೇರಿದ ಹಾಗೆ ಮುಂಬೈನ ನಾನಾ ಕಡೆಗಳಲ್ಲಿ ದಾಳಿ ಮಾಡಿದ ಉಗ್ರರು ಪಾಕಿಸ್ತಾನದಿಂದ ಬಂದಿದ್ರು ಅನ್ನೋದನ್ನ ಕಸಬ್ ಅನ್ನೋ ಸಿಕ್ಕಿಬಿದ್ದಿದ್ದ ಉಗ್ರ ಖಚಿತಪಡಿಸಿದ್ದ. ಅಷ್ಟೇ ಅಲ್ಲ, ಮುಂಬೈ ದಾಳಿಕೋರರಿಗೆ ಪಾಕಿಸ್ತಾನದಲ್ಲಿ ಕೂತಿದ್ದ ಕಿರಾತಕರು ಇಲ್ಲಿ ಏನು ಮಾಡಬೇಕು ಅನ್ನೋ ಬಗ್ಗೆ ಕ್ಷಣ ಕ್ಷಣದ ಆದೇಶಗಳನ್ನು ಕೊಡ್ತಾ ಇದ್ರು. ಆ ಎಲ್ಲ ವಿಷಯಗಳ ಬಗ್ಗೆ ಭಾರತಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿದ್ವು. ಭಾರತ ಪಾಕಿಸ್ತಾನಕ್ಕೆ ಈ ಬಗ್ಗೆ ಒಂದು ಡೋಸಿಯರನ್ನು ಕಳುಹಿಸಿಕೊಡ್ತು. ನಿಮ್ಮಲ್ಲಿ ಈ ದಾಳಿಯ ಹಿಂದಿನ ಕೊಳಕು ಮನಸ್ಸುಗಳಿವೆ, ಅವುಗಳನ್ನು ನಮಗೆ ಹಿಡಿದು ಕೊಡಿ ಅಂತ ಕೇಳ್ತು. ಆದರೆ ಪಾಕಿಸ್ತಾನ ಮುಂಬೈ ದಾಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಳ್ತೆ ಹೊರತು ಅದನ್ನು ಒಪ್ಕೊಳ್ಳೋದಕ್ಕೂ ಹೋಗಲಿಲ್ಲ. ಭಾರತಕ್ಕೆ ಬೇಕಾದವರನ್ನ ಹಿಡಿದುಕೊಡೋದಂತೂ ದೂರದ ಮಾತು. ಈಗ ಪಾಕ್ ಆಕ್ರಮಿತ ಬಲೂಚಿಸ್ತಾನದಲ್ಲಿ ಕೂಡ ಅದೇ ಥರದ ಘಟನೆ ನಡೆದಿದೆ. ಅಲ್ಲಿನ ಟ್ರೈನ್ ಅನ್ನ ಬಲೂಚ್ ಹೋರಾಟಗಾರರು ಅಪಹರಿಸ್ತಾರೆ. ಈಗ ಪಾಕಿಸ್ತಾನ ಈ ಅಪಹರಣದ ಹಿಂದೆ ಆಫ್ಘನಿಸ್ತಾನದ ಕೈವಾಡ ಇದೆ ಅಂತ ಆರೋಪ ಮಾಡ್ತಾ ಇದೆ. ಆಫ್ಘನಿಸ್ತಾನದಲ್ಲಿ ಕೂತ ಮಾಸ್ಟರ್ ಮೈಂಡ್ಸ್ ಬಲೂಚಲ್ಲಿ ಈ ದಾಳಿಯನ್ನ ಆಯೋಜಿಸಿದ್ರು. ಅವರು ಹೇಳಿದ ಹಾಗೆ ಇಲ್ಲಿ ಪ್ರತಿಯೊಂದನ್ನು ಮಾಡಲಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಆಫ್ಘನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನದ ಈ ಆರೋಪಗಳನ್ನೆಲ್ಲ ಕೊಡುಕೊಂಡಿದ್ದಾರೆ. ನಿಮ್ಮ ದೇಶದೊಳಗಿನ ಸಮಸ್ಯೆಗಳನ್ನ ಸರಿಪಡಿಸಿಕೊಳ್ಳೋ ಯೋಗ್ಯತೆ ಇಲ್ಲದೆ ಅದನ್ನ ನಮ್ಮ ಮೇಲೆ ಹಾಕೋದಿಕ್ಕೆ ಹೋಗ್ತಾ ಇದ್ದೀರಿ. ಮೊದಲು ದೇಶದ ಒಳಗಿನ ಪರಿಸ್ಥಿತಿಯನ್ನ ಸರಿ ಮಾಡ್ಕೊಳ್ಳಿ. ನಿಮ್ಮ ಟ್ರೈನ್ ಅನ್ನ ಅಪಹರಿಸಿದವರು ಯಾರು ಆಫ್ಘನಿಸ್ತಾನದಿಂದ ಬಂದವರಲ್ಲ, ಅವರು ಬಲೂಚಿನ ಜನ. ಮೊದಲು ಪರಿಸ್ಥಿತಿಯನ್ನ ಸರಿ ಮಾಡ್ಕೊಳ್ಳಿ ಅಂತ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿದ್ದಾರೆ. ಇನ್ನು ಪಾಕಿಸ್ತಾನ ತನ್ನ 21 ಒತ್ತೆಯಾಳುಗಳು ಅಥವಾ ರೈಲಲ್ಲಿದ್ದ ಪ್ರಯಾಣಿಕರು ಸಾವಿಗೀಡಾಗಿದ್ದಾರೆ ಅಂತ ಹೇಳ್ಕೊಳ್ತಾ ಇದ್ರೆ, ಮತ್ತೊಂದು ಕಡೆ ರೈಲು ಅಪಹರಣಕ್ಕೀಡಾದ ಕಡೆ 106 ಹೆಣಗಳು ಸಿಗ್ತಾ ಇವೆ ಅನ್ನೋ ವರದಿಗಳು ಬರ್ತಾ ಇವೆ. ಇಲ್ಲಿ ಮತ್ತೆ ಪಾಕಿಸ್ತಾನ ಎಕ್ಸ್ಪೋಸ್ ಆಗ್ತಾ ಇದೆ. ಏನೋ ಹೆಂಗೋ ಅಂತೂ ಒಂದು ಮುಗೀತಲ್ಲ, ಗಂಡಾಂತರದಿಂದ ತಪ್ಪಿಸ್ಕೊಂಡ್ವಿ ಅಂತ ಪಾಕಿಗಳು ಅಂದುಕೊಳ್ಳೋ ಹೊತ್ತಿಗೆ ಈಗ ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಅಂದರೆ ತೆಹರಿಕ್ ಎ ತಾಲಿಬಾನಿಗಳು ಪಾಕಿಸ್ತಾನದ ಸೇನೆಯ ಮೇಲೆ ಮುರ್ಕೊಂಡು ಬಿದ್ದಿದ್ದಾರೆ. ಗೆಳೆಯರೆ, ಬಲೂಚಿಸ್ತಾನದಲ್ಲಿ ಹೇಗೆ ಪಾಕಿಸ್ತಾನಿ ಎಸ್ಟಾಬ್ಲಿಷ್ಮೆಂಟ್ ಇಲ್ಲಿರೋದು ಬೇಡ, ನಮಗೆ ಸ್ವಾತಂತ್ರ್ಯ ಬೇಕು, ಪಾಕಿಗಳಿಂದ ಎದ್ದು ಹೋಗಬೇಕು ಅನ್ನೋ ಡಿಮ್ಯಾಂಡ್ ಇದೆಯೋ ಅದೇ ಥರದ ಒತ್ತಡ ಖೈಬರ್ ಪಖ್ತೂನ್ಖ್ವಾದಲ್ಲಿ ಕೂಡ ಇದೆ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಖೈಬರ್ ಪಖ್ತೂನ್ಖ್ವಾ. ಇಲ್ಲಿ TTP ಅಂದರೆ ತೆಹರಿಕಿ ತಾಲಿಬಾನಿಗಳು ಪಾಕಿಸ್ತಾನಿ ಸೇನೆ ಹಾಗೂ ಭದ್ರತಾ ಪಡೆಗಳನ್ನು ಇನ್ನಿಲ್ಲದ ಹಾಗೆ ಕಾಡ್ತಾ ಇವೆ. ಖೈಬರ್ನಿಂದ ಹೊರಟು ಹೋಗಿ ಅಂತ ಅವರು ಪಾಕಿಸ್ತಾನಕ್ಕೆ ಪದೇ ಪದೇ ಅಂತಿಮ ಗಡುವನ್ನು ಕೊಡ್ತಾ ಇದ್ದಾರೆ. ಆ ಗಡುವು ಸಮೀಪಿಸ್ತಾ ಇದ್ದ ಹಾಗೆ ಅಲ್ಲಿನ ಸೇನಾ ಕ್ಯಾಂಪುಗಳ ಮೇಲೆ, ಮಿಲಿಟರಿ ಬೇಸ್ಗಳ ಮೇಲೆ ದಾಳಿಗಳಾಗೋದಕ್ಕೆ ಶುರುವಾಗುತ್ತವೆ. ಈಗ ಕೂಡ ಅಲ್ಲಿ ಅಂಥದ್ದೇ ಒಂದು ಭಯಾನಕ ದಾಳಿ ನಡೆದಿದೆ. ಸುಮಾರು 10 ಫಿದಾಯಿನ್ಗಳು ಸೇನೆಯ ಬೇಸ್ ಮೇಲೆ ದಾಳಿ ಮಾಡಿದ್ದಾರೆ ಅಂತ ಪಾಕಿಸ್ತಾನನೇ ಹೇಳ್ಕೊಳ್ತಾ ಇದೆ. ಸ್ನೇಹಿತರೆ, ಈ ದಾಳಿ ನಡೆದಿರೋದು ಟ್ಯಾಂಕ್ ಜಿಲ್ಲೆಯ ಜಂಡೋಲಾದಲ್ಲಿ. ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಜಂಡೋಲಾ. ಆಫ್ಘನಿಸ್ತಾನದ ಗಡಿಗೆ ತುಂಬಾ ಹತ್ತಿರದಲ್ಲಿರೋ ಪ್ರದೇಶ ಇದು. ಒಂದು ಕಾಲಕ್ಕೆ ಇದೆಲ್ಲ ಫೆಡರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬಲ್ ಏರಿಯಾ ಅಂತ ಗುರುತಿಸ್ಕೊಳ್ತಾ ಇತ್ತು. ಪಾಕಿಸ್ತಾನಕ್ಕೆ ಸೇರಿದ್ರು ಕೂಡ ಈ ಭಾಗದಲ್ಲಿ ಸ್ವಾಯತ್ತತೆಯನ್ನ ಅಲ್ಲಿನ ಬುಡಕಟ್ಟು ಜನಾಂಗಕ್ಕೆ ಕೊಡಲಾಗಿತ್ತು. ಅವರನ್ನು ಅವರೇ ಆಳ್ವಿಕೆ ಮಾಡ್ಕೊಳ್ತಾ ಇದ್ರು. ಅಲ್ಲಿ ಬೇರೆ ಬೇರೆ ಬುಡಕಟ್ಟು ಜನಾಂಗಗಳು ವಾಸ ಮಾಡುತ್ತವೆ. ಅವರು ತಮ್ಮದೇ ಆದ ಕಾನೂನುಗಳನ್ನು ಹೊಂದಿದ್ರು, ತಮ್ಮದೇ ಆದ ಖಾಸಗಿ ಪಡೆಗಳನ್ನು ಇಟ್ಕೊಂಡಿದ್ರು. ಈ ಪದ್ಧತಿ ಸ್ವಾತಂತ್ರ್ಯ ಬಂದಾಗಿನಿಂದ ಮೊನ್ನೆಯವರೆಗೆ ಜಾರಿಯಲ್ಲಿತ್ತು. ಈಗ ಈ ಫೆಡರಲಿ ಅಡ್ಮಿನಿಸ್ಟ್ರೇಟೆಡ್ ಟ್ರೈಬಲ್ ಏರಿಯಾಗಳನ್ನು ಖೈಬರ್ ಪಖ್ತೂನ್ಖ್ವಾ ಪ್ರದೇಶಕ್ಕೆ ಸೇರಿಸಲಾಗಿದೆ. ಆದರೂ ಅಲ್ಲಿ ಬುಡಕಟ್ಟು ಜನಾಂಗದ ಪ್ರಾಬಲ್ಯ ಹೆಚ್ಚಾಗೇ ಇದೆ. ಅಲ್ಲಿ ಪಾಕಿಸ್ತಾನಿ ಸೇನೆ, ಪೊಲೀಸರು ಇವ್ರು ಯಾರದ್ದು ಏನೂ ನಡೆಯೋದಿಲ್ಲ. ಹಾಗೆ ಆಫ್ಘನಿಸ್ತಾನದ ಗಡಿಯಾಚೆ ಇರುವ ಪಶ್ತೂನ್ ಜನಾಂಗವೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಅದರಲ್ಲೂ ನಾನಾ ಪಂಗಡಗಳಿಲ್ಲಿವೆ. ಇಲ್ಲಿ ಪಾಕಿಸ್ತಾನದ ಆಡಳಿತ ತುಂಬ ಹೆಚ್ಚಾಗಿ ಏನು ನಡೆಯೋದಿಲ್ಲ. ಬುಡಕಟ್ಟು ಜನಾಂಗ ಹೆಚ್ಚಿರೋದ್ರಿಂದ ಅಲ್ಲಿ ಕಟ್ಟರ್ ಇಸ್ಲಾಮನ್ನು ಪ್ರತಿಪಾದಿಸುವ TTP ಥರದ ಸಂಘಟನೆಗಳ ಪ್ರಭಾವ ಹೆಚ್ಚಿದೆ. ಜೊತೆಗೆ ಐಸಿಸ್ ಕೂಡ ಅಲ್ಲಿ ಇತ್ತೀಚೆಗೆ ಬೇರು ಬಿಡ್ತಾ ಇದೆ. ಇದೇ ಪ್ರದೇಶದಲ್ಲಿರೋದು ಜಂಡೋಲಾ. ಇಲ್ಲಿ ಒಂದು ತುಂಬ ಚೆನ್ನಾಗಿರೋ ಕೋಟೆ ಕೂಡ ಇದೆ. ಹಾಗೆ ಅಲ್ಲಿ ಪಾಕಿಸ್ತಾನಿ ಸೇನೆಯ ಬೇಸ್ ಕೂಡ ಇದೆ.
ಗುರುವಾರ ಇಡೀ ಪಾಕಿಸ್ತಾನ ಬಲೂಚಿಸ್ತಾನದ ರೈಲನ್ನು ಗೆದ್ದ ಸಂಭ್ರಮದಲ್ಲಿತ್ತು. ಸೇನೆ, ಪೊಲೀಸರು, ಆಡಳಿತ ಎಲ್ಲರಿಗೂ ಕೂಡ ಜಾಫರ್ ಎಕ್ಸ್ಪ್ರೆಸ್ ವಿಷಯದಲ್ಲಿ ಹೊಸದಾಗಿ ಯಾವ ಸುಳ್ಳು ಹೇಳಬೇಕು ಮತ್ತು ಹೇಳಿದ ಸುಳ್ಳನ್ನು ಹೇಗೆ ದಕ್ಕಿಸ್ಕೋಬೇಕು ಅನ್ನೋದೇ ಚಿಂತೆ. ಹೀಗಿರುವಾಗಲೇ ಜಂಡೋಲಾದ ಸೇನಾ ಕ್ಯಾಂಪ್ ಬಳಿಗೆ ಒಂದಷ್ಟು ಜನ ನುಗ್ಗಿದ್ದಾರೆ. ಅವರಲ್ಲೊಬ್ಬ ಫಿದಾಯಿನ್ ತನ್ನ ಸುಧಾರಿತ ಸ್ಫೋಟಕಗಳನ್ನು ಅಳವಡಿಸಿದ್ದ ವಾಹನವನ್ನು ಆ ಮಿಲಿಟರಿ ಕ್ಯಾಂಪ್ಗೆ ನುಗ್ಗಿಸಿದ್ದಾನೆ. ಅದು ಭಯಾನಕವಾಗಿ ಸ್ಫೋಟಗೊಂಡಿದೆ. ತಕ್ಷಣ ಉಳಿದ ಫಿದಾಯನ್ಗಳು ಆ ಕ್ಯಾಂಪ್ ಒಳಗೆ ನುಗ್ಗಿದ್ದಾರೆ. ಅಲ್ಲಿ ಏನಾಯಿತು ಅಂತ ಗಾಬರಿಯಾಗಿ ಶಾಕ್ನಿಂದ ಎಚ್ಚೆತ್ತು ಪಾಕಿಸ್ತಾನಿ ಸೇನೆ ಬರೋ ಹೊತ್ತಿಗೆ ಫಿದಾಯನ್ಗಳು ಆ ಕ್ಯಾಂಪ್ನ ಒಳಗೆ ನುಗ್ಗಾಗಿದೆ. ಆ ನಂತರ ಅಲ್ಲಿ ನಿರಂತರವಾಗಿ ಬಂದೂಕಿನ ಸದ್ದು ಕೇಳಿ ಬರತೊಡಗಿದೆ. ಗೆಳೆಯರೆ, ಇಲ್ಲೊಂದು ವಿಡಿಯೋ ಇದೆ ನೋಡಿ. ಇದು ಆ ಕ್ಯಾಂಪ್ನಿಂದ ಸಾಕಷ್ಟು ದೂರದಲ್ಲಿ ನಿಂತವರು ಯಾರೋ ಚಿತ್ರೀಕರಿಸಿರುವ ವಿಡಿಯೋ. ಆಕಾಶದ ಎತ್ತರಕ್ಕೆ ಹೊಗೆ ಎದ್ದಿರೋದನ್ನು ನೋಡಿದ್ರೇನೆ ಅಲ್ಲಿ ಎಂಥ ಪ್ರಮಾಣದಲ್ಲಿ ಸ್ಫೋಟ ಉಂಟಾಗಿರಬಹುದು ಅನ್ನೋದನ್ನು ಅಂದಾಜು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಆ ಸ್ಫೋಟ ಸಂಭವಿಸಿದಾಗ ಒಂದಷ್ಟು ಕಿಲೋಮೀಟರ್ ದೂರದ ಜನಕ್ಕೆ ಕೂಡ ಭಾರಿ ದೊಡ್ಡ ಶಬ್ದ ಕೇಳಿ ಬಂದಿದೆ ಮತ್ತು ಒಂದಷ್ಟು ಕಡೆಗಳಲ್ಲಿ ಮನೆಗಳ ಕಿಟಕಿಗಳ ಗಾಜುಗಳು ಒಡೆದಿವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲಿ ವಿಪರೀತ ಪ್ರಮಾಣದಲ್ಲಿ ಸ್ಫೋಟ ಉಂಟಾಯಿತು. ಆ ಸ್ಫೋಟದ ಬೆನ್ನಿಗೆ ಗುಂಡುಗಳು ಹಾರ್ತಾ ಇರೋ ಶಬ್ದ ಕೇಳಿಸೋದಕ್ಕೆ ಶುರುವಾಯಿತು. ಅದಕ್ಕಿಂತ ಹೆಚ್ಚಿನ ಮಾಹಿತಿ ಅಲ್ಲಿನ ಯಾರಿಗೂ ಗೊತ್ತಿಲ್ಲ. ಅದಾದ ನಂತರ ಪಾಕಿಸ್ತಾನದ ಸೇನಾ ವಕ್ತಾರರು ಜಂಡೋಲಾ ಬೇಸ್ ಮೇಲೆ TTP ಉಗ್ರರು ದಾಳಿ ಮಾಡಿದ್ದಾರೆ ಅನ್ನೋ ವಿಷಯನ ಖಚಿತಪಡಿಸಿದ್ರು. ಅಷ್ಟೇ ಅಲ್ಲ, ಅಲ್ಲಿ ದಾಳಿ ಮಾಡಿದ 8-10 ಮಂದಿಯನ್ನ ನಮ್ಮ ಯೋಧರು ವೀರಾವೇಶದಿಂದ ಹೋರಾಡಿ ಕೊಂದು ಹಾಕಿದ್ದಾರೆ ಅಂತ ಕೂಡ ಹೇಳಿದ್ರು. ಆದರೆ ಅಲ್ಲಿ ಕೂಡ ಉಗ್ರರ ಸಂಖ್ಯೆ 8 ಆಗಿತ್ತಾ 10 ಆಗಿತ್ತಾ ಅನ್ನೋದ್ರ ಬಗ್ಗೆ ಆ ಸೇನಾ ವಕ್ತಾರರಿಗೂ ಒಂದು ಗೊಂದಲ ಇದ್ದೇ ಇತ್ತು. ಇನ್ನು ಮಿಲಿಟರಿ ಬೇಸ್ ಮೇಲೆ ಅಷ್ಟೊಂದು ಭಯಾನಕವಾದ ದಾಳಿ ನಡೆದ್ರೆ ಅಲ್ಲಿ ಯಾರೂ ಸಾವಿಗೀಡಾಗೋದೇ ಇಲ್ವಾ? ಗೇಟಲ್ಲಿ ಸೆಂಟ್ರಿ ಇರ್ತಾನೆ, ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಸೇನಾ ವಾಹನಗಳಿರುತ್ತವೆ, ಅಲ್ಲಿ ಕೂಡ ಸೈನಿಕರು ಇರ್ತಾರೆ. ಸ್ಫೋಟ ಸಂಭವಿಸಿದಾಗ ಅಲ್ಲಿ ಕಾವಲಿಗೆ ನಿಂತಿದ್ದ ಯೋಧರು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸ್ಫೋಟದ ಬೆನ್ನಲ್ಲೇ ಉಗ್ರರು ಒಳಗೆ ನುಗ್ಗಿದ್ದಾರೆ. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಸೈನಿಕರು ಗಾಬರಿಯಲ್ಲಿರ್ತಾರೆ. ಏನಾಯಿತು ಅನ್ನೋದನ್ನು ಅರ್ಥ ಮಾಡಿಕೊಂಡು ಚೇತರಿಸ್ಕೊಳ್ಳೋದಕ್ಕೆ ಕೂಡ ಅವ್ರಿಗೊಂದಷ್ಟು ಸಮಯ ಬೇಕು. ಅಷ್ಟು ಹೊತ್ತಿಗೆ ಈ ಫಿದಾಯಿನ್ ಬಂದೂಕುಧಾರಿಗಳು ಒಂದಷ್ಟು ಜನರನ್ನು ಕೊಂದು ಹಾಕಿರೋದಿಲ್ವಾ? ಇನ್ನು ಒಳಗೆ ನುಗ್ಗಿದವರು ಕೂಡ ಫಿದಾಯಿನ್ಗಳೇ. ಅವರು ಕೂಡ ತಮ್ಮನ್ನು ತಾವು ಸ್ಫೋಟಿಸಿಕೊಂಡಿರೋ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಅಲ್ಲಿ ನಿರಂತರವಾಗಿ ಒಂದಷ್ಟು ಸ್ಫೋಟದ ಸದ್ದುಗಳು ಕೇಳಿ ಬಂದಿರೋದು. ಹಾಗೆ ಸ್ಫೋಟಿಸಿಕೊಂಡಾಗ ಇನ್ನಷ್ಟು ಸೈನಿಕರಲ್ಲಿ ಸಾವಿಗೀಡಾಗಿರಲೇಬೇಕಲ್ವಾ? ಆದರೆ ಪಾಕಿಸ್ತಾನ ತನ್ನ ಸೈನಿಕರ ಸಾವು ನೋವುಗಳ ಬಗ್ಗೆ ಯಾವ ಮಾಹಿತಿಯನ್ನು ಹೊರಹಾಕ್ತಾ ಇಲ್ಲ. ಹೇಗೆ ಜಾಫರ್ ಎಕ್ಸ್ಪ್ರೆಸ್ ವಿಷಯದಲ್ಲಿ ಸತ್ತವರೆಷ್ಟು ಮಂದಿ ಅನ್ನೋದನ್ನ ಗೌಪ್ಯವಾಗಿಡ್ತಾ ಇದೆಯೋ ಅದೇ ಥರ ಈ ಸೇನಾ ಕ್ಯಾಂಪಲ್ಲಿ ಎಷ್ಟು ಜನ ಸೈನಿಕರು ಸತ್ತು ಹೋದ್ರು ಅನ್ನೋದನ್ನು ಕೂಡ ಪಾಕಿಸ್ತಾನ ಗೌಪ್ಯವಾಗಿಡ್ತಾ ಇದೆ. ಗೆಳೆಯರೆ, ಸೈನಿಕರು ಹಾಗೂ ಅವರ ಆತ್ಮಸ್ಥೈರ್ಯದ ಮೇಲೆ ಆಡಳಿತಕ್ಕೆ ನಂಬಿಕೆ ಇಲ್ಲದೆ ಇದ್ದಾಗ ಇಂಥವೆಲ್ಲ ಆಗ್ತಾ ಇರುತ್ತವೆ. ಸತ್ತ ಸೈನಿಕರ ಬಗ್ಗೆ ಮಾಹಿತಿ ಹಂಚಿಕೊಳ್ಳೋದಿಲ್ಲ, ಅವರಿಗೆ ಸಿಗಬೇಕಾದ ಗೌರವವನ್ನು ಕೂಡ ಅವರಿಗೆ ಕೊಡೋದಕ್ಕೆ ಹೋಗೋದಿಲ್ಲ. ಇಂಥದ್ದೆಲ್ಲ ಪಾಕಿಸ್ತಾನಕ್ಕೆ ಹೊಸ್ತು ಏನಲ್ಲ. ಇನ್ನು ಈ ಸ್ಫೋಟದಲ್ಲಿ ಎಷ್ಟು ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋದನ್ನು ಕೂಡ ಪಾಕಿಸ್ತಾನ ಹೆಚ್ಚು ದಿನ ಮುಚ್ಚಿಡೋದಕ್ಕೆ ಬಚ್ಚಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಗೊತ್ತಾಗುತ್ತೆ. ಇನ್ನು ಇಲ್ಲಿ ಒಂದು ಖುಷಿ ಪಡೋ ವಿಷಯ ಅಂದರೆ ಈ ಖೈಬರ್ ದಾಳಿಯ ಹಿಂದೆ ಭಾರತದ ಕೈವಾಡ ಇದೆ ಅಂತ ಪಾಕಿಸ್ತಾನ ಇನ್ನೂ ಆರೋಪವನ್ನು ಮಾಡಿಲ್ಲ. ಅವರು ಇಷ್ಟು ದಿನ ಎಲ್ಲದಕ್ಕೂ ಭಾರತವೇ ಕಾರಣ ಅಂತ ಹೇಳ್ತಾ ಇದ್ರು. ಇನ್ನು ಈಗ ಆಫ್ಘನಿಸ್ತಾನದ ಮೇಲೆ ಕೂಡ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ದಾಳಿಯನ್ನ TTP ತಾನು ಹೊತ್ತಿರೋದ್ರಿಂದ ಇದರಲ್ಲಿ ಭಾರತವನ್ನ ಎಳೆತರೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಪಾಕಿಸ್ತಾನ ಇನ್ನೂ ಭಾರತದ ಹೆಸರನ್ನು ಹೇಳಿಲ್ಲ. ಅಂತೂ ಪಾಪ ಈ ಪಾಕಿಸ್ತಾನಿಗಳ ಹಣೆ ಬರಹಾನೆ ಸರಿ ಇದ್ದಂತಿಲ್ಲ. ಒಬ್ಬರಾದ ಮೇಲೆ ಒಬ್ಬರು ಇವರಿಗೆ ಕೊಡ್ತಲೇ ಇದ್ದಾರೆ. ಅದು ಹೇಗೆ ತಡ್ಕೊಳ್ತಾ ಇದೆಯೋ ಏನೋ ಪಾಕಿಸ್ತಾನ ಪಾಪ ಅಲ್ವೇ? ಇದು ಗೆಳೆಯರೆ, ಪಾಪಿಗಳ ನಾಡಲ್ಲಿ ಶುರುವಾಗಿರುವ ಪಟಾಕಿ ಹಬ್ಬದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.